ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರ್ತಕ್ಕಂತಹ ಜಯಲಲಿತಾ ಸೀರಿಯಲ್ನ ಪಾತ್ರಧಾರಿ ಯುವ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಮದರ್ ಜೊತೆ ಸೇರಿಕೊಂಡು ಸಾಕಷ್ಟು ಏನೇನೋ ಮಾಡಿದಾರಂತೆ ಕೆಲಸಗಳು. ಸೊ ಅವ್ರ ಹತ್ರನೇ ಮಾತಾಡಿಸ್ತಾ ಏನೇನು ಮಾಡಿದ್ದಾರೆ, ಯಾರ್ಯಾರಿಗೆ ಕಾಲು ಎಳೆದಿದ್ದಾರೆ, ಯಾರ್ಯಾರಿಗೆ ಟಾಂಗ್ ಕೊಟ್ಟಿದ್ದಾರೆ, ಸೊ ಸಂಪೂರ್ಣ ವಿಚಾರಗಳನ್ನು ತಿಳಿತಾ ಹೋಗೋಣ. ಸೊ ಮೊದಲನೇದಾಗಿ ಯುವ ಹೇಗಿದ್ದೀರಾ? ನಮಸ್ತೆ. ತುಂಬ ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ನನ್ನ ಪಾತ್ರ ಬಂದು ಯುವ ಅಂತ. ಈ ಮನೆಯ ಕೊನೆಯ ಪುತ್ರ, ಕಿರಿಕ್ ಪುತ್ರ ಎಲ್ಲ ನಾನೇ. ನನ್ನ ಸ್ಟಾರ್ಟಿಂಗ್ ಒಂದು 3 ತಿಂಗಳು ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ಓದೋಕ್ಕೆ ಅಂತ ಸಿಟಿ ಕಳಿಸ್ಬಿಟ್ರು. ಸೊ ನನ್ನ ಟ್ರ್ಯಾಕ್ ಇರಲಿಲ್ಲ. ಇವಾಗ ನಿನ್ನೆಯಿಂದ ಟೆಲಿಕಾಸ್ಟ್ ಆಗ್ತಾಯಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಟ್ರ್ಯಾಕ್ ಓಪನ್ ಆಗಿಬಿಟ್ಟಿದೆ. ಹೇಗೆ ಅಂತಂದರೆ ನಾನು ಆರಾಮಾಗಿ ದಿನದಲ್ಲಿ 1 ಸೀನ್ 2 ಸೀನ್ ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ಆಗ್ತಾಯಿದ್ದೆ. ಈಗ ರೆಸ್ಟೇ ಇಲ್ಲ ನನಗೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಂದೇ ಸೀನ್ ಇರುತ್ತೆ. ಇವಾಗ ನಮ್ಮ ಅಮ್ಮಂಗೆ ಸಪೋರ್ಟಿವ್ ಆಗಿ ತುಂಬ ಚೆನ್ನಾಗಿ ಕಿರಿಕ್ ಮಾಡಿಕೊಂಡು, ಫಸ್ಟ್ ಆಫ್ ಆಲ್ ನನಗೆ ನೆಗೆಟಿವ್ ಶೇಡ್ ಅಂದರೆ ತುಂಬಾ ಇಷ್ಟ. ನಂಗೆ ಪಾಸಿಟಿವ್ ಪಾತ್ರಗಳು ಮಾಡೋಕ್ಕಿಂತ ನೆಗೆಟಿವ್ ಪಾತ್ರಗಳು ಅಂದರೆ ತುಂಬ ಇಷ್ಟ. ಈ ಕಿರಿಕ್ ಮಾಡೋದು ಅಂದರೆ ಜನ ನೋಡ್ತಾ ಸೀರಿಯಲ್ಗಳಲ್ಲಿ, ಅಂದರೆ ನಮ್ಮ ಅಜ್ಜಿ ಊರಲ್ಲಿ ಹೇಗೆ ಅಂತಂದರೆ ನೆನ್ನೆ ಫೋನ್ ಮಾಡಿದರು. ಫೋನ್ ಮಾಡಿ, ಏಯ್ ಮಗ ಯಾಕ್ಲಾ ಆ ಹುಡ್ಗಿಗೆ ಅಷ್ಟು ಹಿಂಸೆ ಕೊಡ್ತೀಯಾ, ಏಯ್ ಬೇಡಕ್ಕಳ ಒಳ್ಳೆದಾಕಿಲ್ಲ ನಿನಗೆ ಅಂತ ಈ ಥರ ಎಲ್ಲ ಬೈಯೋದು. ಆ ಥರ ಜನ ತುಂಬ ಇನ್ವಾಲ್ವ್ ಆಗ್ತಾರೆ ಆ ನೆಗೆಟಿವ್ ಕ್ಯಾರೆಕ್ಟರ್ಗಳಿಗೆ. ಸೊ ಹಾಗಾಗಿ ನನಗೆ ನೆಗೆಟಿವ್ ಪಾತ್ರಗಳು ಮಾಡೋಕ್ಕೆ ತುಂಬ ಇಷ್ಟ. ನಿನ್ನೆ ಈಗ ಹೇಳಿದ್ರಲ್ಲ ಅವರು ಕುಡಿದು ಅವಾಂತರ ಮಾಡಿದ್ದೀನಿ ಅಂತ, ಆ ಕುಡಿಸಿರೋದೇ ನಾನು. ಸೊ ಯಾರಿಗೂ ಗೊತ್ತಿಲ್ಲ ಮನೇಲಿ. ಕುಡಿಸಿ ಅವಾಂತರ ಮಾಡಿ ತುಂಬ ಅಂದರೆ ತುಂಬ ಕಾಮಿಡಿಯಾಗಿ ಆ ಸೀನ್ ತುಂಬ ಚೆನ್ನಾಗಿ ಬಂದಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ 14 ಪೇಜ್ ಇತ್ತು ಸೀನು. ಅಷ್ಟೂ ಒಂದು ದಿನ ಪೂರ ಶೂಟ್ ಮಾಡಿದ್ದೀವಿ. ಸೊ ತುಂಬ ಎಂಟರ್ಟೈನಿಂಗ್ ಆಗಿರೋಂಥ ಸೀನ್ ಅದು. ತುಂಬ ಎಂಜಾಯ್ ಮಾಡಿದ್ದೀನಿ ಶೂಟಿಂಗ್ನ. ಓಕೆ. ಸೊ ಆಲ್ರೆಡಿ ನಿಮ್ಮ ಮದರ್ ಪರಮೇಶ್ವರಿ ಅವರ ಒಂದು ಟಾರ್ಚರ್ನೇ ತಡ್ಕೊಳಕ್ಕಾಗ್ತಾಯಿಲ್ಲ ಅವರಿಗೆ. ಸೊ ನೀವು ಬೇಡ ಯಾಡನಾಗಿದ್ದೀರಾ. ಸೊ ನೆಕ್ಸ್ಟ್ ಏನೇನು ಇರುತ್ತೆ ಅಂತ, ಏನೇನು ಅವಾಂತರ ಮಾಡ್ತೀರಾ ಅಂತ? ಖಂಡಿತವಾಗಿಯೂ ಅವಾಂತರ ಮಾಡೋಕ್ಕಿಂತಲೇ ಬಂದೀನಿ. ಆಲ್ರೆಡಿ ಈಗ 1 ವಾರದಿಂದ ಅವಾಂತರ ಮಾಡ್ಕೋತಾನೆ ಬರ್ತಿದ್ದೀನಿ. ಈಗ ಜಸ್ಟ್ ಒಂದು ಸೀನ್ ಮಾಡ್ಕೊಂಬಂದೆ. ನಮ್ಮಮ್ಮಂಗೆ ತುಂಬ ತೊಂದರೆ ಕೊಟ್ಟು ನಮ್ಮಮ್ಮ ಅಳ ರೇಂಜ್ಗೆಲ್ಲ ಹೋಗ್ಬಿಟ್ಟಿರ್ತಾರೆ. ಅಮ್ಮ ನಾನಿದ್ದೀನಿ, ಯುವ ಯಾವಾಗಲೂ ನಿನ್ನ ಜೊತೆ ಇದ್ದಾನೆ ಅನ್ನೋದು ಮರಿಬೇಡ, ಆ ಶನಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಆ ಶನಿಗೆ ಒಂದು ಗತಿ ಕಾಣಿಸ್ತೀನಿ. ಲಲಿತಾ ಐ ಆಮ್ ಸಾರಿ, ಅದು ಡೈಲಾಗು. ಗ್ಯಾರಂಟಿ ನಿಮ್ಮನ್ನು ಬಿಡೋಲ್ಲ, ಒಂದು ಗತಿ ಕಾಣಿಸ್ತೀನಿ. ಓಕೆ. ಇಷ್ಟು ದಿನ ಇರಲಿಲ್ಲ, ಇವಾಗ ಮತ್ತೆ ನನ್ನ ಸ್ಟಾರ್ಟ್ ಆಗಿದೆ ಇರೋ ಅನ್ನೋ ಥರ ಹೇಳ್ತಾ ಇದ್ದೀರಾ. ಸೊ ಸಿಟಿಲಿ ಹೋಗಿ ಏನು ಮಾಡಿದ್ರಿ ಅಂತ, ಏನೇನು ಕಲ್ತು ಬಂದ್ರಿ ಅಂತ, ಏನು ಒಳ್ಳೇದು ಕಲ್ತ್ರ ಕೆಟ್ಟದ್ದು ಕಲ್ತ್ರ ಅಂತ? ಸಿಟಿಲಿ ತುಂಬ ದೊಡ್ಡ ಅವಾಂತರ ಮಾಡ್ಬಿಟ್ಟಿದ್ದೀನಿ. 3 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ. ಈ ಆನ್ಲೈನ್ ಗೇಮ್ ಆಡಿದ್ದೀನಿ. ಸೊ ಈ ಆನ್ಲೈನ್ ಗೇಮ್ ಆಡಿ ಫ್ರೆಂಡ್ಸ್ಗಳು ಸಾಲದ ಟಾರ್ಚರ್ ತಡ್ಕೊಳಕ್ಕಾಗದೆ ಮನೆಗೆ ಬಂದು ಇಲ್ಲಿ ನಾನು ಸಾಲ ಮಾಡಿದ್ದೀನಿ ಅಂತ ಗೊತ್ತಾಗಿ ನಮ್ಮ ಅಪ್ಪ ಫಸ್ಟ್ ಹೊಡೆದ್ರು, ನಮ್ಮ ಅಮ್ಮ ಹೊಡೆದ್ರು, ನಮ್ಮ ಅಣ್ಣ ಹೊಡೆದ್ರು, ನನ್ನ ಫ್ರೆಂಡ್ಸ್ ಬಂದು ಹೊಡೆದ್ರು. ಸೊ ಹೆಚ್ಚು ಕಡಿಮೆ ಆ ವಾರದಲ್ಲಿ ಒಂದು 10 ಜನ ಹೊಡೆದಿದ್ದಾರೆ. ಸರಿಯಾಗಿ ಒದೆ ತಿಂದಿದ್ದೀನಿ. ಸೊ ಅಲ್ಲಿ ಸಿಟಿಗೆ ಹೋಗಿ ಕಲ್ತಿದ್ದಕ್ಕಿಂತ ಜಾಸ್ತಿ ಕೆಟ್ಟದ್ದು ಮಾಡ್ಕೊಂಡಿದ್ದೆ ಜಾಸ್ತಿ. ಇವಾಗ ಇಲ್ಲಿ ಬಂದು ಸ್ವಲ್ಪ ಒಳ್ಳೆಯವನಾಗೋಣ ಅಂತ ಬಂದಿದ್ದೀನಿ. ನಮ್ಮ ಅಮ್ಮನ ಜೊತೆ ಸೇರ್ಕೊಂಡು ಇನ್ನೂ ಒಂಚೂರು ಕೆಟ್ಟವನಾಗ್ತಿದ್ದೀನಿ. ಓಕೆ. ಅಂದರೆ ಒಬ್ಬ ಹುಡುಗ ಏನೇನು ಒಳ್ಳೆ ಕೆಲಸ ಮಾಡಬೇಕು ಅದು ಯಾವುದನ್ನು ಬಿಟ್ಟಿಲ್ಲ, ಎಲ್ಲದನ್ನು ಮಾಡಿದ್ದೀರಾ ಅಂತ? ಖಂಡಿತವಾಗಿಯೂ ಎಲ್ಲ ಒಳ್ಳೆ ಕೆಲಸಗಳನ್ನೂ ಮಾಡಿದ್ದೀನಿ. ಬಟ್ ನೀವು ಯಾರು ಆ ಕೆಲಸಗಳು ಮಾಡೋಕ್ಕೆ ಹೋಗಬೇಡಿ. ಇದು ನೆಗೆಟಿವ್ ಶೇಡ್ ಆಗಿರೋದ್ರಿಂದ. ಸೊ ನನಗೆ ಇನ್ನೂ ಅಂದರೆ ಬೈಕೊಬೇಕು ಜನ, ಏನು ಎಂಥನು ನಮ್ಮ ಮಗ ಇವನು ಅನ್ನೋ ಬೈಕೊಬೇಕು, ಆ ಥರ ಕ್ಯಾರೆಕ್ಟರ್ಗಳು ಮಾಡ್ಬೇಕಂತ ಇಷ್ಟ. ಸೊ ತುಂಬ ಅವಾಂತರಗಳು ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಓಕೆ. ನೆಗೆಟಿವ್ ಪಾತ್ರ ನಂಗೆ ತುಂಬ ಇಷ್ಟ, ಅದೇ ಥರ ಮಾಡ್ತಾಯಿದ್ದೀನಿ ಅಂತ ಕೂಡ ಹೇಳಿದ್ರಿ. ಸೊ ಇವರು ನೆಕ್ಸ್ಟ್ ಏನೇನು ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ? ನನಗೆ ಜಾಸ್ತಿ ಆಪರ್ಚುನಿಟಿಗಳು ಬಂದು ಮೈಕ್ರೋ ಸೀರೀಸ್ ಜಾಸ್ತಿ. ಈಗ ನೀವು ನೋಡ್ತಿರ್ಬೋದು, ಸುಮಾರು OTT ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಮೈಕ್ರೋ ಸೀರೀಸ್ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ ತಿಂಗಳಲ್ಲಿ 2-3 ಮೈಕ್ರೋ ಸೀರೀಸ್ ಮಾಡ್ತಾಯಿದ್ದೀನಿ. ನಾನು ಹೆಂಗೆ ಅಂತಂದರೆ ಅದರಲ್ಲೂ ಅಷ್ಟೇ. ಓಕೆ, ನನಗೆ ಮ್ಯಾನೇಜರ್ಗಳು ಫೋನ್ ಮಾಡಿ ಓಕೆ ಈ ಥರ ಪಾತ್ರಗಳಿದೆ ಅಂದಾಗ ಯೋಚನೆ ಮಾಡ್ತಿರ್ತೀನಿ. ನೆಗೆಟಿವ್ ಇದೆ ಅಂತ ಅಂದ ತಕ್ಷಣ ಪಾತ್ರ ಹೆಂಗಿದೆ ಅಂತಲೂ ಕೇಳ್ದೆ. ಓಕೆ ಮಾಡ್ತೀನಿ ಅಂದರೆ ಅಷ್ಟಿಷ್ಟ ನನಗೆ ನೆಗೆಟಿವ್ ಶೇಡ್ಗಳಂದರೆ. ಅದರಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಜಾಗ ಸಿಗುತ್ತೆ. ಸೊ ಮೈಕ್ರೋ ಸೀರೀಸ್ಗಳು ಪ್ರತಿ ತಿಂಗಳು 2-3 ಇದ್ದೇ ಇರುತ್ತೆ. ಮತ್ತು ತೆಲುಗು ಮೈಕ್ರೋ ಸೀರೀಸ್ ಮಾಡಿದೆ ಲಾಸ್ಟ್ ವೀಕ್ ಒಂದು. ಇದು ಬಿಟ್ಟರೆ ಸೀರಿಯಲ್ಲು ಬೇರೆ ಈಗ ಯಾವುದು ಮಾಡ್ತಾಯಿಲ್ಲ. ಸೊ ಇಲ್ಲಿ 2nd ವೀಕ್ 4th ವೀಕ್ ಬ್ಯುಸಿ ಇರೋದ್ರಿಂದ ಮೈಕ್ರೋ ಸೀರೀಸ್ ಇನ್ನು 2 ವೀಕಿಗೆ ಅಲ್ಲಿ ಕೊಟ್ಟಿದ್ದೀನಿ. ಓಕೆ. ಸೊ ನೆಗೆಟಿವ್ ಪಾತ್ರ ನಂಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದೀರಾ. ಸೊ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಅಲ್ಲಿ ನೀವು ಇವಾಗ ಹೀರೋ ಆಗೋಕ್ಕೆ ಕರೆದ್ರೆ ನೀವು ಹೀರೋ ಆಗೋದು ಬಿಟ್ಟು ನೆಗೆಟಿವೇ ಕೊಡಿ ಅಂತ ಕೇಳ್ತೀರಾ ಅಥವಾ ಹೀರೋಗೆ ಹೋಗ್ತೀರಾ?
ಅಂದರೆ ನನಗೆ ಇನ್ನೂ ನನ್ನಲ್ಲಿ ಒಂದು ಚಿಕ್ಕ ವೀಕ್ನೆಸ್ ಇದೆ. ಏನಂದರೆ ನನಗೆ ಗಡ್ಡ ಮೀಸೆ ಇನ್ನೂ ಪ್ರಾಪರಾಗಿ ಇನ್ನೂ ಬರ್ತಾ ಇದೆ. ನನಗಿನ್ನೂ 22 ಇಯರ್ಸ್. ಆದ್ದರಿಂದ ನನಗೆ ಇನ್ನೂ ಟೈಮ್ ಇದೆ, ಇನ್ನೂ 2 ಇಯರ್ಸ್ ಟೈಮ್ ಇದೆ. ಆ 2 ಇಯರ್ಸಲ್ಲಿ ಹೆಂಗೆ ಅಂತಂದರೆ ಹೀರೋ ಮಾಡಿದ್ರೆ ಒಂದೇ ಪ್ರಾಜೆಕ್ಟು, ನೆಗೆಟಿವ್ ಮಾಡಿದ್ರೆ 5-6 ಪ್ರಾಜೆಕ್ಟು. ಸೊ ನನಗೆ ನೆಗೆಟಿವ್ ಮಾಡೋದು ಇಷ್ಟ ಇರೋದ್ರಿಂದ ಒಂದು ಪ್ರಾಜೆಕ್ಟ್ ಮಾಡೋಕ್ಕಿಂತ 10-6 ಪ್ರಾಜೆಕ್ಟ್ ಮಾಡ್ಬೋದು. ಆ್ಯಂಡ್ ಸಿನಿಮಾಗೆ ಬಂತು ಅಂತ ಅಂದ್ರೂ ಹೀರೋ ಬಂತಂದರೆ ಒಪ್ಕೊಳ್ಳಲ್ಲ ಅಂತ ಮಾತ್ರ ಸುಳ್ಳು ಹೇಳೋಲ್ಲ, ಖಂಡಿತ ಒಪ್ಕೊತೀನಿ. ಬಟ್ ಸಿನಿಮಾದಲ್ಲೂ ಅಷ್ಟೇ. ಈಗ ರೀಸೆಂಟಾಗಿ ರಾಜ್ ಬಿ ಶೆಟ್ಟಿದೊಂದು ಸಿನಿಮಾ ಬಂತು, ರಕ್ಕಸಪುರದವಳು ಅಂತ. ಅದರಲ್ಲಿ ನನಗೆ ರಾಜ್ ಬಿ ಶೆಟ್ಟಿಗಿಂತ ಅವನು ವಿಲನ್ ಶೇಡ್ ಮಾಡಿದ್ದಾನೆ, ಸೈಕೋ ಪಾತ್ರ. ನಂಗೆ ಆ ಸೈಕೋ ಪಾತ್ರಗಳು, ಸೈಕೋ ಥ್ರಿಲ್ಲರ್ಗಳು, ಆ ನೆಗೆಟಿವ್ ಶೇಡ್ಗಳೇ ತುಂಬ ಇಷ್ಟ ಇರೋದ್ರಿಂದ ಆ ಥರ ಪಾತ್ರ ಬಂತಂದರೆ ಪಟ್ಟಂತ ಹಿಡ್ಕೊಂಡು ಮಾಡ್ಬೇಕನ್ನೋ ಆಸೆ. ಸಿನಿಮಾಗಳಲ್ಲಾದರೂ ಅಷ್ಟೇ, ಮೈಕ್ರೋ ವೆಬ್ ಸೀರೀಸಲ್ಲಾದರೂ ಅಷ್ಟೇ, ಸೀರಿಯಲ್ ಆದರೂ ಅಷ್ಟೇ, ನೆಗೆಟಿವ್ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಬೇರೆದು ಮಾಡಲ್ಲ ಅಂತಲ್ಲ, ಖಂಡಿತ ಮಾಡ್ತೀನಿ. ಸೊ ಅಂದರೆ ನೆಗೆಟಿವ್ ಪಾತ್ರದಲ್ಲಿ ಮಿಂದೆದ್ದಿದ್ದೀರಾ, ಸೊ ಆ ಥರ ಮಾಡಬೇಕಂತ. ಸೊ ಇದಕ್ಕೆ ಯಾರಾದರೂ ಒಬ್ಬರು ಇನ್ಸ್ಪಿರೇಷನ್ ಅಂತ ಇರ್ತಾರೆ. ಸೊ ಯಾರು ನಮ್ಮ ಕನ್ನಡ ಚಿತ್ರದಲ್ಲಿ ಯಾರನ್ನು ನೋಡಿ ಈ ಥರ ಒಂದು ನೆಗೆಟಿವ್ ಪಾತ್ರ ಮಾಡಬೇಕಂತ ಅನಿಸ್ತು? ಅಂದರೆ ಕನ್ನಡದಲ್ಲಿ ನನಗೆ ತುಂಬ ಇಷ್ಟವಾದ ನಟ ಅಂದರೆ ವಿಷ್ಣುವರ್ಧನ್ ಸರ್. ಅವರು ತೀರೋದ ಮೇಲೆ ನನಗೆ ಮತ್ತೆ ಮೋಟಿವೇಟ್ ಮಾಡಿದಂತಂದರೆ ಸುದೀಪ್ ಸರ್ ಅಷ್ಟೇ. ನನಗೆ ಎಷ್ಟೊಂದು ಕನ್ನಡ ಸಿನಿಮಾಗಳು ಮಾಡಿದ್ದಾರೆ, ಬಟ್ ಅವ್ರು ನೆಗೆಟಿವ್ ಮಾಡಿದ್ರೆ ಈಗನೇ ಇಷ್ಟ ನನಗೆ. ಸೊ ಅವರು ಯಾವ ರೇಂಜಿಗೆ ಅದರಲ್ಲಿ ಒಂದು ಕೆಟ್ಟದಾಗಿ ಆ ವಿಲನಿಶ್ ಶೇಡಲ್ಲಿ ಬರ್ತಾರೆ, ಆ ಥರ ವಿಲನಿಶ್ ಶೇಡ್ ಮಾಡಬೇಕನ್ನೋ ಆಸೆ ಇರೋದ್ರಿಂದ ನನಗೆ ಸುದೀಪ್ ಸರ್ ಥರ ಒಂದು ಕ್ಯಾರೆಕ್ಟರ್ಗಳು ಮಾಡಬೇಕು ಅಷ್ಟು. ಇನ್ನು ಐತಿಹಾಸಿಕ ಅಂತ ಬಂದರೆ ಮೈಥಾಲಜಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ 8-9 ಪ್ರಾಜೆಕ್ಟ್ ಮಾಡಿದ್ದೀನಿ ಸೀರಿಯಲ್ಸು. ಸೊ ಮೈಥಾಲಜಿಲಿ ಶಕುನಿ ಕ್ಯಾರೆಕ್ಟ್ರ್ ತುಂಬ ಇಷ್ಟ. ಸೊ ಆ ಶಕುನಿ ಕ್ಯಾರೆಕ್ಟ್ರನ್ನ ಒಂದು ಏಮಾಗಿಟ್ಕೊಂಡು ಓಕೆ ಈ ಥರ ಮಾಡಬೇಕು ಅನ್ನೋ ಥರ ಪಾತ್ರಗಳು ಮೇಯ್ನ್ಲಿ ಸಿನಿಮಾಗಳು ಬಂತು ಅಂದರೆ ಸುದೀಪ್ ಸರು. ಈ ಥರ ಮೈಥಾಲಜಿ ಬಂತು ಅಂದರೆ ಶಕುನಿ. ಈ ಪಾತ್ರಗಳು ನನ್ನ ಇಂಪ್ರೆಸ್ ಮಾಡುತ್ತೆ. ಸೊ ಪಾತ್ರ ಅಂದರೆ ನೆಗೆಟಿವ್ ಪಾತ್ರ ಬೇಕು ಅಂತ ಅದರಲ್ಲೊಂಥರ ಫಿಕ್ಸ್ ಆಗಿರೋ ಥರ ಇದೆ. ಓಕೆ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಒಬ್ಬ ಕಲಾವಿದ ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ಅಂದರೆ ಯಾವುದೇ ಆದಂಥ ಪ್ರಿಪ್ರೇಷನ್ ಬೇಕು. ನಟನೆಯಲ್ಲಾಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಫೇಸಲ್ಲಾಗಿರ್ಬೋದು, ಅಂದರೆ ಸ್ಕಿನ್ನು ಈ ಥರ ಸ್ಟೈಲಿಶ್ ಆಗಿ. ಸೊ ಇದ್ರದ್ದೆಲ್ಲ ನಿಮ್ಮದು ಏನೇನಿದೆ ಪ್ಲ್ಯಾನ್ಗಳಂತ? ಅಂದರೆ ನಾನು ನಿಮ್ಗಾಗಲೇ ಹೇಳಿದೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು 9 ಪ್ರಾಜೆಕ್ಟ್ ವರ್ಕ್ ಮಾಡಿದ್ದೀನಿ ಅಂತ. ನಾನು ಬಂದಿದ್ದು ಫಸ್ಟು ಸಿನಿಮಾಗೆ ಲವ್ ಮಾಕ್ಟೇಲ್ ಅಂತ ಒಂದು ಮಾಡಿದ್ದೀನಿ. ನೀವು ಅದ್ರನ್ನ ನೋಡಿ ವಾಪಸ್ ಬಂದು ನೀವು ನನ್ನ ನೋಡಿದ್ರೂ ಕಂಡುಹಿಡಿಯಲ್ಲ. ಯಾಕೆ ಅಂತಂದರೆ ನಾನು 105 kg ಇದ್ದೆ. ಸೊ ಆ 105 kg ಆಮೇಲೆ ಗಂಡ ಹೆಂಡತಿ ಅಂತ ಕಲರ್ಸ್ ಪ್ರಾಜೆಕ್ಟಲ್ಲಿ ಮಾಡ್ತಾಯಿದ್ದೆ. ಸೊ ಅಲ್ಲಿ ತುಂಬ ದಪ್ಪ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಪಾತ್ರಗಳು ಸಿಗ್ತಿರ್ಲಿಲ್ಲ ನನಗೆ. ಓಕೆ, ನಾನು ಹಿಂಗಿದ್ರೆ ನನಗೆ ವರ್ಕ್ ಆಗಲ್ಲ, ನಾನು ಯೂಸ್ ಟು ಫಿಟ್ ಅಂತ ಒಂದು ಚಾಲೆಂಜ್ ತೊಗೊಂಡು ಈಗ ಸಣ್ಣ ಆಗಬೇಕಂತಂದರೆ ಅದಕ್ಕೆ ಸ್ವಲ್ಪ ಅಮೌಂಟ್ ಬೇಕಾಗುತ್ತೆ. ಸೊ ನನಗೀಗ ಖಾಲಿ ಕೂತ್ಕೊಂಡು ಟ್ರಾನ್ಸ್ಫಾರ್ಮೇಷನ್ ಸಾಧ್ಯನೇ ಇಲ್ಲ. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋದೆ. ಅದು ಹೆಂಗಾಗೋಯ್ತು ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಬೇಗ ಕೆಲಸ ಕಲಿತು ಅಸೋಸಿಯೇಟು ಆಗಿಬಿಟ್ಟೆ. ಸೊ ಅಲ್ಲಿ ಒಂದು 9 ಪ್ರಾಜೆಕ್ಟ್ ಅಸೋಸಿಯೇಟಾಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಜಿಮ್ ಮಾಡಿ, ಡಯಟ್ ಮಾಡಿ, ಐ ಯೂಸ್ ಟು ಲಾಸ್ 22 kg. 22 kg ಲಾಸ್ ಮಾಡಿಕೊಂಡು ವಾಪಸ್ ಕಮ್ಬ್ಯಾಕ್ ಮಾಡಿಕೊಂಡು ಫಿಟ್ಟಾಗಿ ಬಂದಿದ್ದೀನಿ. ಈಗಲೂ ಅಷ್ಟೇ, ನಾನು 80 kg ಇದ್ದೀನಿ. ಪ್ರತಿದಿನವೂ ಮನೆಯಿಂದನೇ ಫುಡ್ ತರ್ತೀನಿ. ಮನೆಯಿಂದನೇ ಎಲ್ಲ ಡಯಟ್ ಪ್ಲ್ಯಾನ್ಸ್ ಆಗಿರ್ಬೋದು. ಅಂದರೆ ಒಬ್ಬ ಕಲಾವಿದ ಅಂತಂದಾಗ ನಮ್ಮನ್ನು ನಾವು ಮೇಂಟೈನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೆಳಗ್ಗೆ ಎದ್ದು ಜಿಮ್ಗೆ ಹೋಗ್ತೀನಿ. ಬೆಳಗ್ಗೆ ಎದ್ದು 4:30 ಎದ್ದರೆ ಜಿಮ್ಗೆ ಹೋಗಿ ಬಂದು ಈಗ ನಾನು ಬೆಂಗಳೂರಲ್ಲಿರೋದು ಬ್ಯಾಚುಲರ್. ಸೊ ಅಡುಗೆ ಎಲ್ಲ ನಾನೇ ಮಾಡಿಕೊಂಡು ಬಾಕ್ಸ್ ಹಾಕ್ಕೊಂಡು ಶೂಟಿಂಗ್ ಸೆಟ್ಟಿಗೆ ಬರ್ತೀನಿ. ಸೊ ನಾನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರೋದ್ರಿಂದ ಡಯಟ್ ಫುಡ್ಡೇ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಸ್ಕಿನ್ ರೊಟೀನ್ ಅಂತ ಬಂದರೆ ಯೂಶ್ವಲಿ ಏನು ಮಾಡಲ್ಲ. ಜಿಮ್ಮಿಂದ ಬಂದ ತಕ್ಷಣ ಒಂದು ಐಸ್ ಬೌಲಲ್ಲಿ ಮುಖ ಇಡ್ತೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಹುಡುಗರು ನನ್ನ ಫ್ರೆಂಡ್ಸ್ ಎಲ್ಲ ಬೈದು ಸನ್ಸ್ಕ್ರೀನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸನ್ಸ್ಕ್ರೀನ್ ಒಂದು ಬಿಟ್ಟರೆ ಮುಖಕ್ಕೆ ಇನ್ನೇನು ಹಾಕಲ್ಲ. ಇದು ನನ್ನ ಒಂದು ಮೇಂಟೆನೆನ್ಸ್ ಆಗಿರುತ್ತೆ. ಓಕೆ. ಸೊ ಇನ್ನೊಂದು ಮಾತಾಡ್ತಾ ಹೇಳ್ತಾ ಇದ್ರಿ, ನೆಗೆಟಿವ್ ಈ ಒಂದು ಪಾತ್ರದಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಅಂತ. ಸೊ ಇವಾಗ ಇಂಡಸ್ಟ್ರಿಲಿ ಎಂಟ್ರಿ ನೆಕ್ಸ್ಟ್ ಅಪ್ಕಮಿಂಗ್ ಹಿಂಗಾದರೆ ಹೆಂಗೆ ಅಂತ, ಯಾವುದೋ ಒಂದು ಸ್ಟಾರ್ ಹೀರೋ ಜೊತೆ ಆಪೋಸಿಟಾಗಿ ನೀವು ನೆಗೆಟಿವ್ ಮಾಡಬೇಕಂತಿದ್ರೆ ಯಾರು ಆಪೋಸಿಟಾಗಿ ಮಾಡೋದಕ್ಕೆ ಇಷ್ಟಪಡ್ತೀರಾ? ನನಗೆ ಖಂಡಿತ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಆಸೆ ಇರೋದು ಸುದೀಪ್ ಸರ್ ಜೊತೆನೇ. ಬಟ್ ಅವರು ಒಂದು ಬೇಸ್ ವಾಯ್ಸಿಗೆ ನಾನು ರೀಚ್ ಮಾಡೋಕ್ಕೆ ಅಸಾಧ್ಯ. ಆದ್ರೂ ಅಂದರೆ ಹೆಂಗೆ ಅಂತಂದರೆ ಬೇಸ್ ವಾಯ್ಸ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಇದೇನೂ ಮ್ಯಾಟ್ರ್ ಆಗಲ್ಲ ಅಂತ ತುಂಬ ಜನ ಆರ್ಟಿಸ್ಟ್ಗಳು ತೋರಿಸ್ಕೊಟ್ಬಿಟ್ಟಿದ್ದಾರೆ. ಸೊ ನಾನು ತುಂಬ ವಿಕೃತವಾಗಿ ಅವ್ರ ಮುಂದೆ ಒಂದು ನೆಗೆಟಿವ್ ಪಾತ್ರದಲ್ಲಿ ಕಾಣಿಸ್ಕೊಬೇಕಂತ ತುಂಬ ಆಸೆ ಇದೆ. ಸುದೀಪ್ ಸರ್ಗೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ. ಓಕೆ. ಅಲ್ಲ, ನನಗೆ
ನಿಮಗೆ ಪರ್ಸ್ನಲಿ ಅನ್ಸೋದಂದ್ರೆ ನಿಮ್ಮ ನೋಡಿ ಮಾತಾಡಿಸಿ ಇಷ್ಟೇ ಒಂದು 5 ನಿಮಿಷ 10 ನಿಮಿಷ ಆಯ್ತು ಅಂದ್ಕೊಳ್ಳಿ. ಸೊ ನಿಮ್ಮ ನೆಗೆಟಿವ್ ನಿಮಗೆ ತುಂಬ ಇಷ್ಟ ಇದ್ರು, ಬಟ್ ನೀವು ಒಂಥರ ಈ ಚಾಕ್ಲೇಟ್ ಇರೋ ಥರ ಕಾಣಿಸ್ತಾರೆ, ಯಾಕಂದರೆ ಐಸು ಆ ಫೇಸ್ ನೋಡಿದ್ರೆ. ಸೊ ಈ ಥರ ಯಾರು ಹೇಳಿಲ್ವಾ ಅಂತ? ಅಯ್ಯೋ ಖಂಡಿತ ನನ್ನನ್ನು ಹೊಗಳೋಕ್ಕಿಂತ ಜಾಸ್ತಿ ನನ್ನ ಕಣ್ಣನ್ನು ಹೊಗಳೋರೆ ಜಾಸ್ತಿ. ಕ್ಯಾಟ್ ಐಸ್ ಆಗಿರೋದ್ರಿಂದ ತುಂಬ ಜನ ಹೊಗಳ್ತಾರೆ. ಬಟ್ ನನ್ನ ಸ್ಕ್ರೀನ್ ಪ್ರೆಸೆನ್ಸಲ್ಲಿ ನಾನು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತೀನಿ ಅನ್ನೋದ್ರ ಮೇಲೆ ನಾನು ನೆಗೆಟಿವ್ ಶೇಡ್ ತೋರ್ಸೋಕ್ಕೆ ಸಾಧ್ಯ ಆಗಿರೋದ್ರಿಂದ ಈಗ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಒಂಥರ ಸೈಕೋ ಥರ ಆಡೋದಾಗಲಿ, ಇಲ್ಲ ಲಲಿತಂಗೆ ಒಂದು ಗತಿ ಕಾಣಿಸ್ತೀನಿ ಅನ್ನೋದಾಗಲಿ. ಸೊ ನೆಗೆಟಿವಲ್ಲಿ ತುಂಬ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಜಾಗ ಇರೋದ್ರಿಂದ ಐ ಯೂಸ್ ಟು ಡೂ ಸಮಥಿಂಗ್ ಇನ್ ನೆಗೆಟಿವ್ ರೋಲ್ಸ್. ಸೊ ನೆಗೆಟಿವಲ್ಲಿ ಒಂಥರ ಏನು ಹೇಳ್ತಾರೆ, ಈ ಸೀರಿಯಲ್ ಆಲ್ರೆಡಿ ನೆಗೆಟಿವ್ ಆಗಿ ಗುರುಸ್ಕೊತಿದ್ದೀರಾ, ಇಂಡಸ್ಟ್ರಿಲೂ ಕೂಡ ಬಂದು ಒಳ್ಳೆ ಮೇನ್ ನೆಗೆಟಿವ್ ಇದಾಗಲಿ ಅಂತ ನಿಮ್ಗೆ ಆಸೆ ಇರ್ಬೋದು. ಬಟ್ ನಿಮಗೆ ಪರ್ಸ್ನಲಿ ಅನಿಸುತ್ತೆ ನೀವು ಒಬ್ಬ ಹೀರೋ ಆಗೋಕ್ಕೆ ಎಲಿಜಿಬಲ್ ಇದ್ದೀರಾ, ಸೊ ಆಗ್ಬೋದು ಅಂತ ಅನಿಸುತ್ತೆ. ಸೊ ಏನು ಹೇಳ್ತೀರಾ ಜಯಲಲಿತಾ ವೀಕ್ಷಕರಿಗೂ, ನಮ್ಮ ಬಾಸ್ ಟಿ ವೀಕ್ಷಕರಿಗೂ ಫೈನಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಎಲ್ಲ ಬಾಸ್ ಟಿ ವಿ ವೀಕ್ಷಕರುಗಳು ನಮ್ಮನ್ನು ನೋಡ್ತಾ ಇದ್ದರೆ ಜಯಲಲಿತಾನ ಇನ್ಮೇಲೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ಅಂತ ಅಂದರೆ ಈ ಪಾತ್ರ ಬಂದು ಎಲ್ಲ ಸೊಸೆಗೆ ಕಾಟ ಕೊಟ್ಟರೆ ಇಲ್ಲಿ ಸೊಸೆರೇ ಅತ್ತೆಗೆ ರೋದನೆ ಕೊಡ್ತಾ ಇದ್ದಾಳೆ. ಸೊ ಒಂದು ಮನೇಲಿ ಸೊಸೆಯಾಗಿ ಇಡೀ ಮನೇನ ಹೆಂಗೆ ನಿಭಾಯಿಸ್ಬೇಕು ಅಂತ ಲಲಿತನ ನೋಡಿ ಕಲ್ತ್ಕೋಬೇಕು. ಬಟ್ ಆ ಲಲಿತನ ಬಿಡಲ್ಲ. ಖಂಡಿತ ಒಂದು ತುಂಬಾ ಮನೆಗಳಲ್ಲಿ ಎಲ್ಲರೂ ಕಲ್ತ್ಕೊಬೇಕಾಗಿರೋಂಥ ಒಂದು ಕ್ವಾಲಿಟೀಸ್ ನಮ್ಮ ಸೀರಿಯಲಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಎಲ್ಲರೂ ನಮ್ಮ ಜಯಲಲಿತಾ ಸೀರಿಯಲ್ನ ನೋಡಿ, ಇನ್ಮೇಲೆ ನಾನು ಬರ್ತಾಯಿದ್ದೀನಿ, ನೆಗೆಟಿವಲ್ಲಿ ಬರ್ತಾಯಿದ್ದೀನಿ, ಇನ್ನೂ ಮಜಾ ಕೊಡ್ತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಬಾಸ್ ಟಿ ವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮಗೂ ಅಷ್ಟೇ, ಮತ್ತು ಜಯಲಲಿತಾ ಸೀರಿಯಲ್ ತಂಡಕ್ಕೂ ಅಷ್ಟೇ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಇದೇ ಥರ 500, 1000, 2000 ಈ ಥರ ಸಂಚಿಕೆಗಳಲ್ಲಿ ಮತ್ತೆ ಸಿಗೋಣ. ಒಳ್ಳೆ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಜಯಲಲಿತಾ ಸೀರಿಯಲ್ನ ಯುವ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.